ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಈಗ ಕಟ್ಟಕ್ಕಾಗುತ್ತಾ? ಯಾವ್ದಾರ ಒಂದು ಕಾಂಪೌಂಡ್ ಗೋಡೆ ಕಟ್ಟ್ರಿ ಅಂದರೆ ನೀವು ಒಂದು 2 ವರ್ಷ ತಗೊಂತೀರ. ಅವರು ಮಾಡಿದ್ದಾರೆ, ಆ ಪುಣ್ಯಾತ್ಮರು ಮಾಡಿ ಇತಿಹಾಸವನ್ನ ಕೆತ್ತಿದ್ದಾರೆ. ಮಾಡ್ತೀನಿ, ಇವತ್ತು ಮಾಡ್ತೀವಿ. ಅಲ್ಲಿ ರಾಮಾಯಣದ ಇತಿಹಾಸ ಕೆತ್ತಿದ್ದಾರೆ. ಶಿವನನ್ನ ಅವನ ಚರಿತ್ರೆಯನ್ನು ಬಿಡಿಸಿದ್ದಾರೆ. ಹಿಂದೂ ಸಂಪ್ರದಾಯ ಏನಿತ್ತು, ಹಿಂದೂ ಸಂಸ್ಕೃತಿ ಏನಿತ್ತು, ಹಿಂದೂ ಪರಂಪರೆ ಏನಿತ್ತು, ಅದೆಲ್ಲ ಅಲ್ಲಿ ಕೆತ್ತಿದೆ. ಬಹಳ ಆಶ್ಚರ್ಯ ನಾನು ಕಂಡಿದ್ದು, ನಾನು ಆ ಪುಸ್ತಕದಲ್ಲೂ ಬರೆದು ಬಂದಿದ್ದೇನೆ ಬೆಳಿಗ್ಗೆ. ಬಹಳ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, 3 ಗುಹೆಗಳನ್ನು ಹಿಂದೂ ಸಂಪ್ರದಾಯದಂತೆ ಕಟ್ಟಿದ್ದಾರೆ. 3 ಗುಹೆಗಳನ್ನು ಹಿಂದೂ ಸಂಪ್ರದಾಯದಂತೆ ಕೆತ್ತಿದ್ದಾರೆ. ರವಿ, ನೀವು ನೋಡಿದ್ದೀರಾ? ನೋಡಿಲ್ಲ? ನೋಡಿದ್ದೀರಾ? ಆ ಪಕ್ಕದಲ್ಲಿ ಇನ್ನೊಂದು ಗುಹೆ ಕೆತ್ತಿದೆ. ಅದು ಜೈನ ಸಮುದಾಯದ, ಜೈನ ಇತಿಹಾಸ, ಜೈನರು ಮಹಾಬಲರು ಮತ್ತು ಪಾರ್ಶ್ವನಾಥ ಅವರ ತೀರ್ಥಂಕರರು ಅವರ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ನನಗೆ ಅಲ್ಲಿ ಅನಿಸಿದ್ದೇನು ಅಂತ ಹೇಳಿದರೆ, ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ನಾವು ಹಿಂದೂ ದೇವಸ್ಥಾನ ಕಟ್ಟಿ ಪಕ್ಕದಲ್ಲಿ ಇನ್ಯಾರ ಒಂದು ದೇವಸ್ಥಾನ ಕಟ್ತಾರೆ ಅಂತಂದರೆ ಆಗಲೇ ಜಗಳ, ಆಗಲೇ ಕಂಪ್ಲೇಂಟು, ಹೊಡೆದಾಟ, ಎಷ್ಟೋ ಕಡೆ ಮರ್ಡರ್ಗಳಾಗಿದ್ದಾವೆ. ಆ ಧಾರ್ಮಿಕ ಸಹಿಷ್ಣುತೆ ಇದೆಯಲ್ಲ, ನಾವು ತಡ್ಕೊಳ್ತಕ್ಕಂಥ